ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ SRAA ಮೀಡಿಯಾ ಚಾನಲ್ಗೆ. ಈಗ ನಮ್ಮ ಇಂದಿನ ಅತಿಥಿ ಶ್ರೀಯುತ ಅಚ್ಯುತ, ಚಾರ್ಟರ್ಡ್ ಅಕೌಂಟೆಂಟ್, ಮೈಸೂರು. ಇವ್ರನ್ನ ಸಂದರ್ಶನ ಮಾಡೋದಕ್ಕೆ ಮತ್ತೊಂದು ಬಲವಾದ ಕಾರಣ ಏನು ಅಂತಂದ್ರೆ, ಇವರು ಬಹುಮುಖ ಪ್ರತಿಭೆ ಉಳ್ಳಂತವರು. ಬಾಲ್ಯದಿಂದಲೂ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಬಹಳ ಚಟುವಟಿಕೆಯಿಂದ ತೊಡಗಿಸ್ಕೊಂಡಿದ್ದಾರೆ. ಮತ್ತೆ ಹಲವಾರು ಕ್ಷೇತ್ರಗಳಲ್ಲಿ ಅವರಿಗೆ ಅನುಭವ ಮತ್ತೆ ಜ್ಞಾನ ಎರಡನ್ನೂ ವೃದ್ಧಿ ಮಾಡ್ಕೊಂಡಿದ್ದಾರೆ. ನಾನು ಗಮನಿಸಿದ ಹಾಗೆ ಸಾಧಾರಣ ಒಂದು 30 ವರ್ಷದಿಂದಲೂ ಸ್ವಿಮ್ಮಿಂಗ್ ಚಾಂಪಿಯನ್, ಅಥವಾ ಇನ್ನೂ ಜಾಸ್ತಿ ವರ್ಷನೂ ಇರಬಹುದು. ಅದು ಅವ್ರ ಮಾತಲ್ಲೇ ಕೇಳೋಣ. ಸಿ, ಈ ಕನ್ಸಿಸ್ಟೆನ್ಸಿ ಲೆವೆಲ್ ಅಂದ್ರೆ ಈ ದೃಢತೆಯನ್ನ ಯಾವ ರೀತಿ ಅವರು ಕಾಪಾಡ್ಕೊಂಡ್ ಬಂದಿದ್ದಾರೆ, ಅವರ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿಗಳೇನು. ಅವರು ಮೈಸೂರಲ್ಲಿ ಬಹಳ ಬ್ಯುಸಿಯಾಗಿರ್ತಕ್ಕಂಥ ವ್ಯಕ್ತಿ, ಚಾರ್ಟರ್ಡ್ ಅಕೌಂಟೆಂಟ್ ಬೈ ಪ್ರೊಫೆಷನ್. ಮತ್ತೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನ ತಾವು ಒಂದು ಉನ್ನತ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಜನಗಳು ಸಹ ಇವರ ಪ್ರತಿಭೆಯನ್ನ ಗುರುತಿಸಿದ್ದಾರೆ. ಸೊ ಹಾಗಾಗಿ ಅವರಿಂದನೇ ಅವ್ರ ಮುಖಾಂತರ ತಿಳ್ಕೊಳ್ಳೋಣ ಏನು ಅವ್ರದ್ದು ಸಕ್ಸಸ್ ಅಂತ. ವೆಲ್ಕಮ್ ಅಚ್ಯುತ್ ಅವರೇ, ನಿಮಗೆ ನಮ್ಮ ಈ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮತ್ತೆ ನಮ್ಮ ಪ್ರೇಕ್ಷಕರು ನಿಮ್ಮಿಂದ ನಿಮ್ಮ ಒಂದು ಸಕ್ಸಸ್ ಸ್ಟೋರಿ ತಿಳಿಬೇಕು ಅಂತ. ನಿಮ್ಮ ಒಂದು ಕಿರುಪರಿಚಯ, ನಿಮ್ಮ ಬಾಲ್ಯದ ದಿನಗಳು, ನೆನಪುಗಳು, ಮತ್ತೆ ಸಾಧನೆಯ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಯಾವ ರೀತಿ ಬೆಳೆದು ಬಂದ್ರಿ. ನನ್ನ ಬಾಲ್ಯ ಬಂದು ಅಂದ್ರೆ ಕಿರಿಯ ಪ್ರಾಥಮಿಕ ಶಾಲೆ ಇಟಿಗೆಗೂಡು, ಕನ್ನಡ ಮೀಡಿಯಂ ಶಾಲೆ. ಅದನ್ನ ಕಾಸ್ಪಂಗ್ಲಿ ಶಾಲೆ ಅಂತಾನು ಕರಿತಾ ಇದ್ರು ಇಟಿಗೆಗೂಡಲ್ಲಿ. ಅಲ್ಲಿ ನನ್ನ ವಿದ್ಯಾಭ್ಯಾಸ ಶುರು ಆಯ್ತು. ಅದಕ್ಕಿಂತ ಮುಂಚೆ ಒಂದು ಶಿಶು ವಿಹಾರ ಅಂತ, ಇದು ನಾರಾಯಣ ಶಾಸ್ತ್ರಿ ರೋಡಲ್ಲಿ ಜಗದಾಂಬ ಶಿಶು ವಿಹಾರ ಅಂತ ಒಂದು ಈಗಲೂ ಇದೆ, ತಾವು ಬೋರ್ಡ್ ನೋಡ್ಬೋದು, ರಾಮಸ್ವಾಮಿ ಸರ್ಕಲ್ ಅಲ್ಲಿ. ಅಲ್ಲಿ ನನ್ನ ಕರ್ಕೊಂಡೋಗಿ 1 ಗಂಟೆ ಕಾಲ ಈ ಮನೇಲಿ ಅಳ್ತೀನಿ ಅಂದ್ಬಿಟ್ಟು ಅಲ್ಲಿ ಬಿಡ್ತಾ ಇದ್ರು ನಮ್ ಚಿಕ್ಕಪ್ಪ. ಅವ್ರಿಲ್ಲ ಈಗ, ಶಾಮಣ್ಣ ಅಂತ, ಬಜಾಜ್ ಚೇತಕ್ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗೋದು, ಅಲ್ಲಿ ಬಿಡೋದು, 1 ಗಂಟೆ ಬಿಟ್ಟು ನನ್ನ ವಾಪಸ್ ಕರ್ಕೊಂಬರೋದು. ಅಲ್ಲಿ ತಿರ್ಗಾ ಅಳ್ತಾ ಇರುವೆ ಹೋದಾಗಿಂದ ಬರೋವರೆಗೂ ಕಂಟಿನ್ಯೂಸ್ ವೀಪಿಂಗ್. ಸೊ ದಟ್ ನನ್ನ ಲಂಗ್ಸ್ ಕೆಪಾಸಿಟಿ ಚೆನ್ನಾಗಿದೆ ಆಗ್ಲಿಂದಾನೆ. 10 ಲಂಗ್ಸ್ ಕೆಪಾಸಿಟಿ ಎಸ್ ಇಂಪ್ರೂವ್ಡ್. ಬಿಕಾಸ್ 2 hours ಕಂಟಿನ್ಯೂಸ್ ಆಗಿ ಅಳ್ಬೇಕು ಅಂದ್ರೆ ಎಲ್ಲಾರ್ಗೂ ಆಗಲ್ಲ. ಅದಕ್ಕೆ ಅಲ್ಲಿ ಒಬ್ರು ವಯಸ್ಸಾದವ್ರು ತಾತ ಇದ್ರು, ನನಗೆ ಅನ್ಬಿಟ್ಟು ಬೋರ್ನ್ವಿಟಾ ಕೊಡ್ತಾ ಇದ್ರು, ಏನು ಅಳು ನಿಲ್ಸ್ಲಿ ಅಂತ. ನಾನು ಬೋರ್ನ್ವಿಟಾ ಕುಡಿದ್ಬಿಟ್ಟು ತಿರ್ಗಾ ಹೇಳ್ತಾ ಇದ್ದೆ. ಸೊ ಬರೀ ಕುಡಿಯುವಾಗ ಮಾತ್ರ ಅದನ್ನ ನಿಲ್ಲಿಸ್ತಿದ್ದೆ. ನೆಕ್ಸ್ಟ್ ತಿರ್ಗಾ ಈ ಕುದುರೆ ಆಡೋದು, ಈ ಮರದ ಕುದುರೆ ಕೊಡ್ತಾ ಇದ್ರು ಆಡಕ್ಕೆ. ಅದು ಒಂದೇ ಕುದುರೆ ಇಡೀ ಶಿಶು ವಿಹಾರಕ್ಕೆ ಇದ್ದಿದ್ದು. ಸೊ ಅದು ಬೈ ಟರ್ನ್ ಆಡ್ಬೇಕದು. ಸೊ ನಾ ಆಡ್ತೀನಿ ಅನ್ಬಿಟ್ಟು ನನಗ್ ಕೊಡೋರು. ಸೊ ನಾ ಕುದುರೆ ಆಡೋದು, ಕುದುರೆ ಆಡಿ ಕುದುರೆಯಿಂದ ಇಳಿದ ತಕ್ಷಣ ತಿರ್ಗಾ ಆಡೋದು. ಸೊ ಅಷ್ಟೊತ್ತಿಗೆ 12:30 ಆಗಿರೋದು. ನಮ್ ಚಿಕ್ಕಪ್ಪ ಶಾಮಣ್ಣ ಬಂದು ಸ್ಕೂಟ್ರಲ್ಲಿ ವಾಪಸ್ ಕರ್ಕೊಂಡು ಹೋಗೋರು. ಇದು ನಮ್ ಶಿಶು ವಿಹಾರ. ತಿರ್ಗಾ ಇಟಿಗೆಗೂಡು ಕಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿ ನಮ್ಗೆ ಪ್ರಾರ್ಥನೆ ಹೇಳ್ಸೋರು. ಶ್ರೀನಿವಾಸ್ ಮೇಷ್ಟ್ರು ಅಂತ ಇರೋರು, ಶಾಂತಮ್ಮ ಟೀಚರು, ಸುಶೀಲಾ ಮೇಡಮ್ ಅಂತೆಲ್ಲ ಇರೋರು. ಅವರು ನಮ್ನೆಲ್ಲ ನಿಲ್ಸಿ ದೇವರಿಗೆ ವಂದನೆ, ಗುರುಗಳಿಗೆ ವಂದನೆ, ತಂದೆ ತಾಯಿಗಳಿಗೆ ವಂದನೆ ಅಂತ ಹೇಳಿಸ್ಬಿಟ್ಟು ರಾಷ್ಟ್ರಗೀತೆ ಹೇಳ್ಸೋರು. ಇಷ್ಟು ನಮ್ಮ ಬಾಲ್ಯ. ಏನಾರು ತಪ್ಪು ಮಾಡ್ತು ಅಂದ್ರೆ ರಂಗಸ್ವಾಮಿ ಮೇಷ್ಟ್ರು ಅಂತ ಇದ್ರು, ರೋಸ್ ಉಡ್ದು ಉದ್ದುದ್ದು ರೂಲ್ ಹಾಕಕ್ಕೆ ಅಂತ. ಅವಾಗ ಈ ರೂಲ್ನೆಲ್ಲ ಅವರೇ ಹಾಕೊಳ್ಳೋರು, ರೆಡ್ ಇಂಕ್ ಅಲ್ಲಿ ಬ್ಲೂ ಇಂಕ್ ಅಲ್ಲಿ ಮೇಷ್ಟ್ರುಗಳೇ ಅಟೆಂಡೆನ್ಸ್ ಎಲ್ಲ ರೂಲ್ ಹಾಕೊಂಡು ಬರೆಯೋದು. ಆ ರೂಲರ್ನಲ್ಲಿ ನಮ್ ಬೆರಳ ಮೇಲೆ ಹಿಂದೆ ತಿರುಗಿಸು ಅಂತ ಹೇಳ್ಬಿಟ್ಟು ಹೊಡಿಯೋರು. ಏನೋ
ಇವರು ನಮ್ಮ ಶಾಂತಮ್ಮ ಮೇಡಮ್ ಅಂತ ಮರಾಠಿ ಮೇಡಮ್ ಇದ್ರು. ನನಗೆ ಅಚ್ಯುತ ಅಂತ ಹೆಸರು ಬರೆಯೋದು ಹೇಳ್ಕೊಟ್ಟಿದ್ದೆ ಅವರು. ಅವರು ಸ್ವಲ್ಪ ಕುಳ್ಳುಕಿರೋರು. ಹ್ಮ್ ಚೇರ್ ಅಲ್ಲಿ ಕೂತ್ಕೊಂಡು ಅವರು ಚೇರಿಂದ ಎದ್ದು ಬರ್ತಾ ಇರ್ಲಿಲ್ಲ. 5.5 ಅಡಿ ಉದ್ದದ ಬೆತ್ತ ಇಟ್ಕೊಂಡಿದ್ರು. 5.5 ಅಡಿ ಉದ್ದ. ಸೊ ಕೂತಿದ್ದ ಜಾಗದಿಂದಾನೇ ನಮ್ಗೆ ಅವರು ಹೊಡಿಬೋದಾಗಿತ್ತು, ಏನಾದ್ರು ಇದ್ ಮಾಡಿದ್ರೆ. ಆ ತರ ಚೆನ್ನಾಗಿತ್ತು. ಆಮೇಲೆ ಸುಶೀಲಾ ಮೇಡಮ್ ಅವರು ಕ್ರೋಶ ಹಾಕ್ತಾ ಹಾಕ್ತಾ ಪಾಠ ಹೇಳ್ಕೊಡೋರು. ಆ, ಆಮೇಲೆ ನಮ್ನ ಪ್ರೀತಿಯಿಂದ ಊಟ ತಿಂಡಿ ಮಾಡಕ್ಕೂ ಕರ್ಕೊಂಡು ಹೋಗೋರು, ಕರ್ಕೊಂಬರೋರು. ಆ ತರ ಇತ್ತು. ನಾವು ಏನಾದ್ರು ಚೇಷ್ಟೆ ಮಾಡಿದ್ರೆ ನಿಮ್ಮ ಅಮ್ಮನ ಕರೆಸ್ತೀನಿ ಅಂತ ಹೇಳೋರು. ಆಮೇಲೆ ಒಂದ್ ದಿವಸ ಹಂಗೂ ಕರೆಸಿದ್ರು. ನೀ ಚೇಷ್ಟೆ ಮಾಡ್ತೀಯ ತುಂಬಾ ಅನ್ಬಿಟ್ಟು ನಮ್ಮ ತಾಯಿ ಬಂದು, ನಮ್ಮ ತಾಯಿ ಹೆಸರು ಶಾಂತಮ್ಮ, ಮೇಡಮು ಶಾಂತಮ್ಮ. ಅವರಿಬ್ರು ಮಾತಾಡ್ಕೊಂಡು ನಗ್ತಾ ಕೂತಿದ್ರು. ನನಗೆ ಏನಿದು ಇಬ್ರು ಫ್ರೆಂಡ್ಸ್ ಆಗ್ಬಿಟ್ಟಿದಾರಲ್ಲ ಅಂತ ನನ್ಗೇನು ಅಂದ್ರೆ ಬೈಸಕ್ ಕರ್ಸಿದ್ದಾರೆ ಅಂತ. ಆಮೇಲೆ ಇನ್ನೊಂದ್ಸಲ ನಿಮ್ ತಾಯಿನ ಕರೆಸ್ತೀನಿ ಅಂದ್ರೆ ನಾನೇನ್ ಭಯ ಪಟ್ಕೋತಾ ಇರ್ಲಿಲ್ಲ. ಹ್ಮ್ ಆರಾಮಾಗಿತ್ತು. ಎದುರುಗಡೆ ಝೂ ಗಾರ್ಡನ್ ಇತ್ತು. ಹ್ಮ್ ಅಲ್ಲಿ ಕೃಷ್ಣೇಗೌಡರು ಅಂತ ಇದ್ರು. ಅವರು ನಮ್ಗೆಲ್ಲಾನು ಝೂಗೆ ಫ್ರೀ. ಇಟ್ಟಿಗೆ ಗೂಡು ಕಾಸ್ಪಂಗ್ಲಿ ಶಾಲೆ ಹುಡುಗರು ಇಟ್ಟಿಗೆ ಗೂಡೋರು ಅಂದ್ರೆ ನಮ್ಗೇನ್ ಝೂಗ್ ಎಂಟ್ರಿ ಫೀ ಆ ಥರ ಇಲ್ಲ. ಸುಮ್ಮನೆ ಝೂಗ್ ಹೋಗೋದು. ಹೋಗ್ಬಿಟ್ಟು ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಬರ್ಬೋದು. ಈ ಚಿರತೆ, ಈ ಹುಲಿ, ಒರಂಗಟಾನು ಇದನ್ನೆಲ್ಲ ನಾನು ಈ ನಾಯಿ ಆಡಿಸ್ದಂಗೆ ಆಡಿಸಿದ್ದೀನಿ. ಓ ಸೊ ಮರಿಗಳನ್ನೆಲ್ಲ. ಡಾಕ್ಟರ್ ಮೋಹನ್ ಅಂತ ಇದ್ರು. ಅವರು ಈ ಸ್ನೇಕ್ಸ್ ಕ್ಯಾಪ್ಟಿವಿಟಿಲಿ ಸತ್ತೋಗುತ್ತೆ ಊಟ ಮಾಡದೆ. ಹ್ಮ್ ಅದಕ್ಕೆ ಊಟ ಮಾಡ್ಸಕ್ಕೆ ಅಂತ ಅವರು ಬರೋರು. ನಾನು ಅವ್ರ ಜೊತೆ ಹೋಗುವೆ. ಹಾವುಗಳನ್ನ ಒಂದೊಂದೇ ಹಿಡ್ಕೊಂಡು ಅದ್ರ ಬಾಯಿಗೆ ಒಂದೊಂದು ಮಾಂಸದ ಪೀಸ್ ಹಾಕ್ಬಿಟ್ಟು ಕಡ್ಡಿಲಿ ನೂಕ್ತಾ ಇದ್ರು, ತಿರ್ಗಾ ಬಿಡ್ತಾ ಇದ್ರು. ಆ ಥರ ಒಂದು 30 ಹಾವಿಗೆ ಊಟ ಮಾಡಿಸೋದು. ನಾನು ಅದ್ರ ಬಾಲ ಹಿಡ್ಕೊಂಡು ನಿಂತಿರೋದು. ಈ ಥರ ಒಂಥರ ಚೆನ್ನಾಗಿತ್ತು. ಆ ಥರ ಏನು ತುಂಬಾ ಓದೋದು ಅಂತ ಏನಿಲ್ಲ. ಒಂದು ಸ್ಲೇಟ್ ಇತ್ತು. ಆ ಸ್ಲೇಟ್ ಅಲ್ಲಿ ಈ ಕಡೆ ಆ ಕಡೆ ಎರಡೇ ಕಡೆ ಬರೆಯಕ್ ಆಗ್ತಾ ಇದ್ದಿದ್ದು. ನನಗೆ ಮರದ ಕಟ್ಟಾಕಿರೋ ಸ್ಲೇಟು ಕೊಡಿಸ್ಬಿಟ್ಟಿದ್ರು ಮನೆಯಲ್ಲಿ. ಅಲ್ಲಿ ತುಂಬಾ ಜನ ತಮಿಳ್ ಹುಡುಗರು ಇವರು ಎಲ್ಲರೂ ಬರೋರು ಅಲ್ಲಿ. ಅವರು ಬೋಲ್ಡ್ ಸ್ಲೇಟ್ ತಗೊಂಬರೋರು, ಮರದ ಕಟ್ಟಿಲ್ದೇ ಇರೋ. ಸೊ ನಾನೇನ್ ಮಾಡಿದೆ, ನಂದನ್ನು ಬೋಲ್ಡ್ ಸ್ಲೇಟ್ ಮಾಡ್ಕೋಬೇಕು ಅಂತ ಕಲ್ಲಲ್ಲಿ ಚೆಚ್ಚಿ ಆ ಮರದ್ದು ಇದನ್ನ ಕಿತ್ತಾಕೊಂಡಿದ್ದೆ. ಸೊ ಜಗಳ ಆದಾಗ ನಮ್ಗೆ ಹೊಡೆಯೋದಕ್ಕೂ ಅದು ಅನುಕೂಲ ಆಗ್ತಾ ಇತ್ತು ಬಹಳ, ಆ ಸ್ಲೇಟ್ ಅಲ್ಲಿ ಹೊಡೆದಾಡೋದು. ಆಮೇಲೆ ಹೋಮ್ ವರ್ಕ್ ಮಾಡಿದ್ನ ಕೈಗೆ ತಾಕ್ತಾ ಇದ್ದಂಗೆ ಎದೆಗೆ ಟಚ್ ಆಗದೆ ಇದ್ದಂಗೆ ಹಿಡ್ಕೊಂಡ್ ಬರ್ಬೇಕು. ಅದಾದ್ಮೇಲೆ ತಿರ್ಗಾ ಅಳಿಸ್ಬಿಟ್ರೆ ಮಾರನೇ ದಿವಸದ ಹೋಮ್ ವರ್ಕ್. ಅಷ್ಟೇ ನಮ್ ಶಾಲೆ. ಅದರಿಂದ ಪೂರ್ತ ಆಟ ಆಡ್ಕೊಂಡು ರಜಾ ಬೇಕು ಅಂತಂದ್ರೆ ರಜಾ ಚೀಟಿ ಏನ್ ಬರೆಯಂಗಿರ್ಲಿಲ್ಲ. ಹ್ಮ್ ನಮ್ ತಾತ ಅವ್ರಿಗೆ ಹೇಳಿದ್ರೆಲ್ಲೋ ತಿಮ್ಮ ಇವತ್ತೆಲ್ಲಾನು ನೆಂಟರು ಬಂದ್ಬಿಟ್ಟಿದಾರ ಕಣೋ ಮನೆಗೆ, ನಿನ್ಗೆ ರಜಾ ಕೊಡ್ಸಿದೀನಿ ಅಂತ ಅವ್ರ ಬಾಯಲ್ಲಿ ಹೇಳಿದ್ರೆ ನಾ ಸ್ಕೂಲ್ಗೆ ಹೋಗಂಗಿಲ್ಲ. ಇವ್ರನ್ನೆಲ್ಲ ಝೂಗ್ ಕರ್ಕೊಂಡು ಹೋಗ್ತೀನೋ ಅಂದ್ರೆ ನಂಗೆ ಬಹಳ ಖುಷಿ. ಹ್ಮ್ ಝೂಗ್ ಕರ್ಕೊಂಡು ಹೋಗೋದು ರಿಲೇಟಿವ್ಸ್ನೆಲ್ಲ. ಆ ಥರ ಈ ರಜಾ ಚೀಟಿ ಅವೆಲ್ಲ ಏನೂ ಇಲ್ಲ. ಸರಿ ಆರಾಮಾಗಿ ಓಡಾಡ್ಕೊಂಡು ಓದ್ಕೊಂಡು ಇದು ಯಾವಾಗ್ಲೂ ಬಿಸಿಲಲ್ಲೇ ಇರೋವು. ಒಂದ್ ಚಡ್ಡಿ ಒಂದ್ ಶರ್ಟ್ ಬಿಟ್ರೆ ಇನ್ನೇನು ಬೇರೆ ಡ್ರೆಸ್ಸು ಅಂತಾನೆ ಇಲ್ಲ. ಈ ಒಂದ್ ಸ್ಲೇಟ್ ಬಿಟ್ರೆ ಕಲ್ಲನ್ ಬಳಪ ಬಿಟ್ರೆ ಇನ್ನೇನು ಬೇರೆ ಲೇಖನಿಗಳು ಬ್ಯಾಗೇಜಸ್ಸು ಆ ಥರದ್ದೆಲ್ಲ ಏನು ಇಲ್ಲ. ಒಂಥರ ಚೆನ್ನಾಗಿತ್ತು ನಮ್ದು ಬಾಲ್ಯ. ಆಮೇಲೆ ತುಂಬಾ ದಿವ್ಸಾನು ಒಂದ್ ಜಗಳ ಇದ್ದೇ, ದಿವ್ಸ ಜಗಳ ಮಾಡ್ತಾ ಇದ್ವು. ಆಮೇಲೆ ಆ ಮೇಷ್ಟ್ರು ಹೇಳುವಾಗ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡೋದು, ಕೂತಿರೋದು, ಎದ್ದೋಗು. ಹೆಂಗ್ ಕಳೀತು ಅಂತಾನೆ ಗೊತ್ತಿಲ್ಲ. ಹ್ಮ್ ಅದಾದ್ಮೇಲೆ ಹಿರಿಯ ಪ್ರಾಥಮಿಕ ಶಾಲೆ, ಅದು ಇಟ್ಗೆಗೂಡು ಕನ್ನಡ ಮೀಡಿಯಂ. ಹ್ಮ್ ಅದು ಇನ್ನೊಂದು ಬಿಲ್ಡಿಂಗ್, ಅಲ್ಲೂ ಅದು ಹತ್ರದಲ್ಲೇ. ಈಗ ಅದನ್ನ PF ಆಫೀಸ್ ಮಾಡ್ಬಿಟ್ಟಿದ್ದಾರೆ. ಅಲ್ಲೂ ಅಷ್ಟೇ GSN ಅಂತ ಸಾಲೋಮನ್ ಅಂತ ಟೀಚರ್ಗಳಿದ್ರು. ಚೆನ್ನಾಗಿ ಪಾಠ ಹೇಳ್ಕೊಡ್ತಾ ಇದ್ರು ನಮ್ಗೆ ಪ್ರೀತಿ ವಿಶ್ವಾಸದಿಂದ. ಆಮೇಲೆ ನನ್ನ ಸ್ವಲ್ಪ ಆ ಮೇಷ್ಟ್ರು ಮೇಡಮ್ಗಳಿಗೆ ದೋಸೆ ತರಕ್ಕೆ ಇಡ್ಲಿ ತರಕ್ಕೆ ಇಟ್ಕೊಂಡಿದ್ರು. ಸೊ ಹೋಗೋ ಇಂದ್ರವ್ಯಾರ್ ಹೋಟ್ಲಿಗೆ, ಅನುಪಮ ಹೋಟ್ಲಿಗೆ ತಗೊಂಬ ದೋಸೆ ಅಂತ ಕಳಿಸಿದ್ರೆ ನಾನು
ನಾನು ಒಂದೇನು ಪ್ರಿವಿಲೇಜ್ ಅಂದ್ರೆ ಇನ್ನೊಂದು ಹುಡುಗನ ಜೊತೆಲಿ ಕರ್ಕೊಂಡು ಹೋಗ್ಬೋದು ನಾನು. ಆ ಹುಡುಗರೆಲ್ಲ ಕೈ ಎತ್ತಾ ಇರೋರು, ನನ್ನನ್ ಕರಿ ಅಂತ. ಸೊ ನಾನು ಒಂದೊಂದ್ ದಿವಸ ಒಬ್ಬೊಬ್ಬನ್ ಕರ್ಕೊಂಡು ಹೋಗುವೆ. ಅವಾಗ ನನ್ಗೆ ಕ್ಲಾಸ್ ಆಫ್ ಅದು. ಏನ್ ಕ್ಲಾಸಲ್ಲಿ ಕೂತ್ಕೊಳಂಗಿಲ್ಲ. ನಾನು ಹೋಗಿ ಕಾಫಿ ದೋಸೆ ತಂದು ಕೊಟ್ರೆ ದಟ್ಸ್ ಇಟ್. ಆಮೇಲೆ ಅದೊಂದು ಎಕ್ಸಾಮ್ಷನ್ ನಂಗೆ. ಒಂದು ಕ್ಲಾಸಲ್ಲಿ ಕೂತ್ಕೊಳಂಗಿಲ್ಲ, ಇನ್ನೊಂದು ತಿರ್ಗಾಡ್ಕೊಂಡು ಬರ್ಬೋದಲ್ಲ. ಹೋಗೋದು ಬರೋದು. ಆಮೇಲೆ ನಮ್ಗೆಲ್ಲಾನು ಇನಾಕ್ಯುಲೇಷನ್ ಅಂತ, ಈ ಇಂಜೆಕ್ಷನ್ ಕೊಡಕ್ಕೆ ಅಂತ ಡಾಕ್ಟರ್ ಬರೋರು, ಶರ್ಮಾ ಅಂತ ಅಂದ್ಬಿಟ್ಟು. ಅವರು ಈಗ ರೀಸೆಂಟ್ ಆಗಿ ಮಂಡ್ಯ ಹತ್ರ ಹೋಗ್ಬಿಟ್ರು. ಅವರು ಒಂದೇ ಸೂಜಿ ತರ್ತಾ ಇದ್ದಿದ್ದು ದಪ್ಪದು, ಕುದಿಯೋ ನೀರಲ್ಲಿ ಹಾಕಿರೋರು, ಸ್ಟೆರ್ಲೈಸೇಷನ್. ಅದೇ ಸೂಜಿನ ಬಿಸಿನೀರಲ್ಲಿ ಹಾಕೋದು, ಎಲ್ಲ ಹುಡುಗರಿಗೂ ಅದರಲ್ಲೇ ಚುಚ್ಚೋದು. ನನಗೆ ಆ ಕೊತ ಕುದಿಯೋ ನೀರು ನೋಡಿದ್ರೆ ಯಾಕೋ ಭಯ ನನ್ಗೊಂಥರ. ಸೊ ನಾನು ಇಂಜೆಕ್ಷನ್ ಕೊಡಿಸ್ಕೊತಾ ಇರಲಿ, ನಾನೇನು ಮಾಡ್ಬಿಡುವೆ, ಅದು 5ನೇ ಕ್ಲಾಸಿಂದ 6, 6ರಿಂದ 7 ಈ ಥರ ಚುಚ್ಕೊಂಡು ಬರ್ತಾ ಇದ್ರು ಎಲ್ರಿಗೂ. ನಾನು 5ನೇ ಕ್ಲಾಸ್ ಚುಚ್ಚುವಾಗ 7ನೇ ಕ್ಲಾಸಲ್ಲಿರುವೆ. 6ನೇ ಕ್ಲಾಸ್ಗೆ ಮುಗಿಸಿದ ತಕ್ಷಣ ನಾನು 7ರಿಂದ 6ನೇ ಕ್ಲಾಸಿಗೆ ಬಂದು ಕೂತ್ಕೊಂಡ್ಬಿಡುವೆ, ಗೊತ್ತಾಗದೆ ಇದ್ದಂಗೆ. ಅಲ್ಲಿ 6ನೇ ಕ್ಲಾಸದು ಫಸ್ಟ್ ಫ್ಲೋರ್ ಕಿಟಕಿ ಇತ್ತು. ಆ ಕಿಟಕಿಲಿ ಅವ್ರು 7ನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ನಾ ಕಿಟಕಿಲಿ ತೂರ್ಬಿಟ್ಟು ಫಸ್ಟ್ ಫ್ಲೋರ್ಗೆ ಧುಮ್ಕಿ, ಅಲ್ಲಿಂದ ಕಾಂಪೌಂಡಿಗೆ ಧುಮ್ಕಿ ಮನೆಗೆ ಹೊಟ್ಟೋಗು. ಸೊ ಇಂಜೆಕ್ಷನ್ ತಪ್ಪಿಸ್ಕೊಂಡ್ ಬಿಡ್ತಾ ಇದ್ದೆ ನಾನು, ಇಂಜೆಕ್ಷನ್ ಕೊಡಿಸ್ಕೋತಾ ಇರಲಿಲ್ಲ. ಬಟ್ ಫಸ್ಟ್ ಫ್ಲೋರಿಂದ ಹಾರ್ಬಿಡುವೆ ಈಸಿಯಾಗಿ. ಒಂದು 15 ಅಡಿ ಏನು ನಮ್ಗೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಅಲ್ಲಿಂದ ಕಿಟಕಿಲೂ ತೂರ್ಬಿಡ್ತಾ ಇದ್ವು, ಹಾರ್ಬಿಡ್ತಾ ಇದ್ವು ಹಂಗೆ. ಸೊ ಆ ಥರ ಅಂದರೆ ಬಾಲ್ಯದಲ್ಲಿ 30 ಅಡಿಯಿಂದ ಹಾರಿದ್ದೀನಿ ಮರಳುಗುಡ್ಡೆಗೆ, 32 ಫೀಟಿಂದ ಜಂಪ್ ಮಾಡಿದ್ದೀನಿ. ಸೊ ಅವೆಲ್ಲ ನಮ್ಗೆ ಅದೇನು ಅಂತ ಇದು ಒಂಥರ ಅನ್ನಿಸ್ತಾನೆ ಇರಲಿಲ್ಲ. 12 ಅಡಿ 15 ಅಡಿ ಇದೆಲ್ಲ ನಾವು ಸುಮ್ಮನೆ ಜಂಪ್ ಮಾಡ್ಬಿಡೋ ಹಂಗೆ. ಆಮೇಲೆ ಸರಿ, ಸ್ವಿಮ್ಮಿಂಗ್ ಎಲ್ಲ ಇನ್ನೂ ಅಷ್ಟೊಂದು ಕಲ್ತ್ಕೊಂಡಿರ್ಲಿಲ್ಲ. ಪುಸ್ಸಿ ಅಂತ ನಮ್ಮ ಫ್ರೆಂಡ್ ಇದ್ದ, ನಾವೆಲ್ಲ ಶಿವರಾತ್ರಿಗೆ ಆಟ ಆಡೋದು. ಶಿವರಾತ್ರಿ ಅಂತಂದ್ರೆ ಮನೆಗೆ ಬರಂಗಿಲ್ಲ ಅಷ್ಟೆ, ಬೆಳಗೂ ರಾತ್ರಿ ಬೀದಿಲೇ ಇರಬೇಕು ಆ ಥರ. ಸೊ 10 ಗಂಟೆಗೆ ಕಳ್ಳ ಪೊಲೀಸು ಸ್ಟಾರ್ಟ್ ಆಗೋದು ಆಟ. ಅದು 10 ಗಂಟೆಗೆ ಸ್ಟಾರ್ಟ್ ಆದ್ರೆ ಮಾರನೇ ದಿವಸ 3 ಗಂಟೆ 3:30ವರೆಗೂ ನಾವು ಮನೆಗೆ ಬರ್ತಾ ಇರ್ಲಿಲ್ಲ. ಸೊ ಅವನು ತುಂಬಾ ಬ್ಲ್ಯಾಕ್ ಇದ್ದ, ಮರ ಹತ್ ಕೂತ್ಕೊಂಡ್ಬಿಡವನು ಅವನು. ಆ ಕತ್ಲೆಗೂ ಮರದಲ್ಲಿ ಎಲ್ಲಿ ಕೂತಿದ್ದಾನೆ ಅಂತ ಕಾಣ್ತಾ ಇರ್ಲಿಲ್ಲ. ನಾವು ಹುಡುಕ್ತಾ ಇರೋದು, ಇಟ್ಟಿಗೆ ಗೂಡೆಲ್ಲ ಹುಡುಕಾಡೋದು. ಯಾವ ಬಿಲ್ಡಿಂಗ್ ಬೇಕಾದ್ರೂ ಹತ್ಬಿಡ್ತಾ ಇದ್ವು, ಯಾವ ಬಿಲ್ಡಿಂಗ್ ಇಂದ ಪಕ್ಕದ ಬಿಲ್ಡಿಂಗಿಗೆ ಧುಮ್ಕೋದು ಆ ಥರ. ಅದೇನ್ ಬೌಂಡ್ರಿ ಇಲ್ಲ, ಕಳ್ಳ ಪೊಲೀಸ್ ಅಂದ್ರೆ ಬೌಂಡ್ರಿ ಇಲ್ಲ. ಇಡೀ ಇಟ್ಟಿಗೆ ಗೂಡೆ ಬೌಂಡ್ರಿ, ನೀವು ಎಲ್ಲಿ ಬೇಕಾದ್ರೂ ನೋಡ್ಬೋದು, ಯಾವ ಮರ ಹತ್ಬೋದು, ಯಾವ ಬಿಲ್ಡಿಂಗು, ಯಾವೊಂದು ಪರ್ಮಿಷನ್ ಇಲ್ಲ. ಎಲ್ಲಾರ ಮನೇನೂ ಹತ್ಬಿಡೋದು, ಇನ್ನೊಂದು ಮನೆಯಿಂದ ಇನ್ನೊಂದು ತಾರ್ಸಿಗೆ ಧುಮುಕ್ ಬಿಡೋದು, ಚೇಸ್ ಮಾಡೋದು. ಈ ಥರ ಬಾಲ್ಯ. ಸರಿ, ಅವನು ಬಂದ್ಬಿಟ್ಟು ರಾತ್ರಿ ಫಿಲಮ್ಗೆ ಹೋಗೋದು. 3rd ಶೋ ಅಂತ ಒಂದು ನಡೀತಾ ಇತ್ತು. 3rd ಶೋ ಅಂದ್ರೆ ಅದು 1 ಗಂಟೆ ರಾತ್ರಿ ಶುರು ಆಗೋದು ಫಿಲಮ್, ಲಿಡೋ ಥಿಯೇಟ್ರು ಅಲ್ಲೆಲ್ಲ. ಸೊ 1 ಗಂಟೆಗೆ ಫಿಲಮ್ಗೆ ಹೋಗ್ಬಿಟ್ಟು ಅಲ್ಲಿ ಫಿಲಮ್ ನೋಡಿಕೊಂಡು ಆಮೇಲೆ ಅದೇನೋ 3:30ಗೋ 4 ಗಂಟೆಗೋ ಈಚೆ ಬರೋದು. ಆ ಫಿಲಮ್ ನೋಡ್ತಾ ಯಾವ ಫಿಲಮ್ ಅಂತ ಹೆಸರು ಗೊತ್ತಿಲ್ಲ, ಒಂದು ಗೊತ್ತಿಲ್ಲ. ನಿದ್ದೆ ಬಂದ್ಬಿಟ್ಟಿದ್ರೆ ಹಂಗೆ ನಿದ್ದೆ ಮಾಡ್ಕೊಳ್ಳೋದು, ತಿರ್ಗಾ ಫಿಲಮ್ ಮುಗೀತು ಅಂದಾಗ ಎದ್ದು ಬರೋದು. ಅಂತೂ ಮನೇಲಿ ನಮ್ಮ ತಾಯಿ ಹೇಳ್ಬಿಟ್ಟಿರೋರು, 4 ಗಂಟೆಗೆ ಮುಂಚೆ ಬರಬೇಡ ಅಂತ. ಯಾಕೆಂದ್ರೆ ಬಂದ್ರೆ ತಿರ್ಗಾ ಬಾಗಲ್ ತಟ್ಟಿ ಎಬ್ಬಿಸ್ಬೇಕಲ್ಲ, ಅದಕ್ಕೆ ನೀನು 4 ಗಂಟೆಗೆ ಮುಂಚೆ ಬರಬೇಡ ಅಂತ ಹೇಳ್ಬಿಟ್ಟಿರೋ. ಸೊ 4 ಗಂಟೆ ಆಯ್ತಾ ಅಂತ ವಾಚ್ ಇರ್ಲಿಲ್ವಲ್ಲ, ಅವರು ಇವ್ರನ್ನ ಕೇಳ್ಕೊಳ್ಳೋದು. 3:45 ಆದ್ರೆ ಇನ್ನೂ 1/4 ಗಂಟೆ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ಕೊಂಡಿರೋದು, ಎಲ್ಲಿ ಆರ್ಡಿಂಗ್ ಸರ್ಕಲ್ಲು ಅಲ್ಲೆಲ್ಲ. 4 ಆದ್ಮೇಲೆ 4:15 ಅಷ್ಟೊತ್ತಿಗೆ ಮನೆಗೆ ಬರೋದು. ಯಾವುದೋ ಹಿಂದೊಂದು ದಿವಸ ಹೋಗಿರೋರು ಮಾರನೇ ದಿವಸ 4:15ಗೆ ಮನೆಗೆ ಸೇರ್ತಾ ಇದ್ವಿ. ಇದು ನಮ್ಮ ಬಾಲ್ಯ. ಸರಿ, ಅವನು ಬಂದ, ನಮ್ಮ ಪುಸ್ಸಿ, ಬಾರೋ ಸ್ವಿಮ್ಮಿಂಗ್ ಹೋಗೋಣ ಅಂತ. ಸ್ವಿಮ್ಮಿಂಗ್ ಹೋಗ್ಬೇಕು ಅಂದ್ರೆ ಅವನ ಹತ್ರ ಸೈಕಲ್ ಇದೆ, ನನ್ನ ಹತ್ರ ಸೈಕಲ್ ಇಲ್ಲ.
ಹ್ಮ್ ಬಾವ್ಸಾರ್ ಪೂಲ್ ಅಂತ, ಅದು ಈ ಶಾಂತಲಾ ಥಿಯೇಟರ್ ಎದುರುಗಡೆ ಇರೋದು ಬಾವ್ಸಾರ್ ಸ್ವಿಮ್ಮಿಂಗ್ ಪೂಲ್ ಅಂತ. ರಾಘವೇಂದ್ರ ಸ್ವಾಮಿ ಮಠ ಇದೆಯಲ್ಲ ಅದ್ರ ಪಕ್ಕದಲ್ಲಿ. ಹ್ಮ್ ಅದು 4 ಆಣೆ ಎಂಟ್ರಿ ಫೀಸ್, 4 ಆಣೆ. ಸೊ ದುಡ್ಡಿಲ್ಲ, ಏನ್ ಮಾಡೋದು, ನಿಮ್ಮ ಅಪ್ಪನ ಜೋಬಿಂದ ಎತ್ಕೋ ಅಂತ ಹೇಳ್ಕೊಟ್ಟೆ. ಸರಿ ಅನ್ಬಿಟ್ಟು ಫಸ್ಟ್ ಲೈಫ್ ಟೈಮಲ್ಲಿ ನಾನು ನಮ್ಮ ಅಪ್ಪನ ಜೋಬಿಂದ 4 ಆಣೆ ಎತ್ಕೊಂಡು ಅವನು ನಾನು ಸೈಕಲಲ್ಲಿ ಬಾವ್ಸಾರ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಅಲ್ಲಿ ಈಜ್ಕೊಂಡು ಬಂದ್ವು. ಸೊ ಇದು ನಮ್ಮ ಬಾಲ್ಯ. ಅದಾದ ನಂತರ ಶಾರದಾ ವಿಲಾಸ್ ಹೈಸ್ಕೂಲು, ಅಲ್ಲಿ ಎಲ್ಲ ಮೇಸ್ಟ್ರುಗಳು, NCC ಇವೆಲ್ಲ, ಪ್ಲಸ್ ಅದ್ರ ಜೊತೆಲೆ ರನ್ನಿಂಗು ಗಿನ್ನಿಂಗು, ಖೋಖೋ, ಆ ಗೇಮ್ಸ್ ಎಲ್ಲಾನು ಆಡ್ತಾ ಇದ್ವು. ಬ್ಯಾಸ್ಕೆಟ್ ಬಾಲು ಮತ್ತೊಂದು ಎಲ್ಲಾನು ಶುರು ಆಯ್ತು. ಅಲ್ಲೇ ಕಾಲೇಜು PUC ಸೈನ್ಸು. ನಂತರ ಬನ್ಮಯ ಕಾಲೇಜ್ ಕಾಮರ್ಸ್ಗೆ ಚೇಂಜ್ ಓವರು. ನಂತರ ಬನ್ಮಯ ಕಾಲೇಜು ಅಲ್ಲೆಲ್ಲ ಕುಸ್ತಿ ಗಿಸ್ತಿ ಮಾಡಿಕೊಂಡು 20 ವರ್ಷ ಕುಸ್ತಿ ಲೋಕಲ್ ರೆಸ್ಲಿಂಗ್ ಅಸೋಸಿಯೇಷನ್ ಸೆಕ್ರೆಟರಿನೂ ಆಗಿದ್ದೆ. ಸೊ 3:45 ಎದ್ದೇಳೋದು, ಕುಸ್ತಿ ಮಾಡೋದು, ಎಲ್ಲ ಗುದ್ದಾಟ ಮಟ್ಟಿ ಸಾಧನೆ ಮಾಡಿ ಮನೆ ಹೊರಗಡೆ ಬಂದರೆ ಗಡಿಯಿಂದ ಮೈಯಿಂದ ಹೊಗೆ ಬರೋದು. ಈ ಡಿಸೆಂಬರ್ ಕಾಲದಲ್ಲಿ ಚಳಿ ಇದ್ದಾಗ ಮೈಯಿಂದ ಸ್ಮೋಕ್ ಬಂದಂಗೆ ಬರೋದು, ಬಿಸಿ ನಮ್ಮದು. ಅಷ್ಟು ವ್ಯಾಯಾಮ ಮಾಡಿ ಎಲ್ಲ ಮಾಡ್ಕೊಂಡು 6:30ಗೆಲ್ಲ ಮುಗ್ದೇ ಹೋಗ್ಬಿಟ್ಟಿರೋದು. ಸೊ ಬೆಳಗ್ಗೆ 3:45 ಎದ್ಮೇಲೆ 4:15 4:15ಗೆ ಒಂದು ಬ್ರೇಕ್ಫಾಸ್ಟ್ ಏನಾದ್ರು, ತಿರ್ಗಾ 6:00ಗೆ 2ನೇ ಬ್ರೇಕ್ಫಾಸ್ಟ್. ಈ ಮೊಳಕೆ ಕಟ್ಟಿರೋ ಕಾಳುಗಳು ಅದನ್ನೆಲ್ಲ ರಾತ್ರಿನೇ ನೆನೆ ಹಾಕಿ ಇಟ್ಬಿಟ್ಟಿರ್ತಿದ್ದೆ. ಸೊ ವಿಟಮಿನ್ C ಎಲ್ಲ ರಿಚ್ ಅದು. ಸೊ ಅದನ್ನ ತಿಂದು ಲಿಕ್ವಿಡ್ ಐಸ್ ಕ್ರೀಮ್ ಅಂತ ಕುಡಿತಾ ಇದ್ದೆ. ಅದು 1 ಲೋಟ ಈಸ್ ಈಕ್ವಲ್ ಟು 5 ಸ್ಕೂಪ್ಸ್ ಲಿಕ್ವಿಡ್ ಐಸ್ ಕ್ರೀಮ್, ಅದನ್ನ ಕುಡಿಯೋದು. ತಿರ್ಗಾ 9:30ಗೆ 3ನೇ ಬ್ರೇಕ್ಫಾಸ್ಟ್, ದೋಸೆ ಇಡ್ಲಿ ಏನಿರುತ್ತೆ ಅದನ್ನ ಮನೇಲಿ ತಿನ್ನೋದು. ಮಧ್ಯ ಯಾವಾಗ್ಲಾರು ಊಟಕ್ಕೂ ಇದಕ್ಕೂ ಮಧ್ಯ ಹೊಟ್ಟೆ ಹಸ್ರೆ 12 ಬಾಳೆಹಣ್ಣು ತಿನ್ನೋದು. ಈ ಥರ ನಮ್ದು ಇಲ್ಲಿಂದ ಎಲ್ಲಿಗೂ ಸೈಕಲಲ್ಲಿ ಹೊಟ್ಟೋಗೋದು. ಬರೀ ಲೋಕಲ್ ಅಂತಲ್ಲ, ವರ್ಣ ಗ್ರಾಮ, T. ನರಸೀಪುರ, ನಂಜನಗೂಡು, ಶ್ರೀರಂಗಪಟ್ಟಣ ಎಲ್ಲದಕ್ಕೂ ಸೈಕಲಲ್ಲೇ ಹೋಗಿದ್ದೀವಿ. ಸೊ 17 ಕಿಲೋಮೀಟ್ರು ಶ್ರೀರಂಗಪಟ್ಟಣದಿಂದ ಮೈಸೂರು, ಅಲ್ಲಿಂದ ಝೂ ಗಾರ್ಡನ್ಗೆ 31 ಮಿನಿಟ್ಸ್ ಅಲ್ಲಿ ಕವರ್ ಮಾಡುವೆ, 31 ನಿಮಿಷ. ಬಿಟ್ಗೆಗೂಡಿನ ಶಾರದಾ ವಿಲಾಸ್ 7 ಮಿನಿಟ್ಸ್ ಅಷ್ಟೇ. ನಾ ಸೈಕಲಲ್ಲಿ ಹೋಗ್ತಾ ಇದ್ದೆ. 6 ಗಂಟೆಗೆ ಎಲ್ಲರೂ ಟ್ಯೂಷನ್ ಅಂತ NS ಸೀತಾರಾಮ್ ಅಂತ ತ್ಯಾಗರಾಜ ರೋಡಲ್ಲಿ ನಮ್ಮ ಮೇಸ್ಟ್ರು, ನಮ್ಮ ಗುರುಗಳು, ಹೆಡ್ ಮಾಸ್ಟರ್, ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಅವಾಗ್ಲೂ ಅಷ್ಟೇ 6 ಗಂಟೆಗೆ ಅಲ್ಲಿ ಇರಬೇಕು. ಅಷ್ಟೊತ್ತಿಗೆನೆ ಇಲ್ಲಿ ಬಿಟ್ರೆ ಒಂದು 4 ಮಿನಿಟ್ಸ್ ಅಲ್ಲಿ ನಾವು ಅವ್ರ ಮನೇಲಿ ಇರೋವು. ಹಿಂಗೆ ನಮ್ಮ ಬಾಲ್ಯ. ನಮ್ಗೇನ್ ಆತರ ಸುಸ್ತ್ ಕಾಣ್ತಾ ಇಲ್ಲ. ದಿವ್ಸ ಬೆಟ್ಟ ಹತ್ತವು, ದಿವ್ಸ ಬೆಟ್ಟ. ಅದು ಏನ್ ಮನೆಯಿಂದ ರನ್ನಿಂಗ್ ಹೋಗೋದು, ಬೆಟ್ಟ ಹತ್ತೋದು. ಬೆಟ್ಟನ 11 ನಿಮಿಷಕ್ಕೆ ಹತ್ಬಿಡ್ತಾ ಇದ್ವು. ಕೆಳಗಡೆಯಿಂದ ಚಾಮುಂಡೇಶ್ವರಿ ಬೆಟ್ಟ 1001 ಮೆಟ್ಲು 11 ಮಿನಿಟ್ಸ್ ಅಲ್ಲಿ ವಿ ಯೂಸ್ ಟು ಬಿ ಆನ್ ದಿ ಟಾಪ್. ತಿರ್ಗಾ 6 ಮಿನಿಟ್ಸ್ ಅಲ್ಲಿ ನಾವು ಕೆಳಗಡೆ ಇರ್ತಾ ಇದ್ವು. ಸೊ ಅಷ್ಟೊತ್ತಿಗೆ ನಮ್ ಮುಗಿದೋಯ್ತು. ತಿರ್ಗಾ ಮನೆಗೆ ಓಡ್ಕೊಂಡು ಬಂದ್ಬಿಡೋದು. ಬೇಜಾರಾದ್ರೆ ಆ ಸ್ಯಾಂಡ್ ಟ್ರ್ಯಾಕ್ ಇರೋದು ರೇಸ್ ಕೋರ್ಸ್ ಅಲ್ಲಿ ಹಾರ್ಸ್ ರೈಡಿಂಗ್ಗೆ ಅಂತ ವ್ಯಾನಿಗನ್ ಅಂತ ಬರೋರು. ವ್ಯಾನಿಗನ್ ಅಂತ ನಮ್ಮ ಮಹಾರಾಜರು ಅವ್ರನ್ನ ಕರ್ಕೊಂಬಂದಿದ್ರು. ಹಿ ವಾಸ್ ಎ ಟ್ಯಾಕ್ಸಿಡರ್ಮಿಸ್ಟ್. ಟ್ಯಾಕ್ಸಿಡರ್ಮಿಸ್ಟ್ ಅಂದ್ರೆ ಈ ಎನಿಮಲ್ಸ್ ಸತ್ತೋಗಿರೋದನ್ನ ಸ್ಟಫ್ ಮಾಡ್ತಾ ಇದ್ರು, ಟ್ರೋಫೀಸ್ ಅಂತ. ಆನೆ, ಹುಲಿ, ಸಿಂಹ, ಕಾಡೆಮ್ಮೆ ಇವುಗಳನ್ನೆಲ್ಲ ಸ್ಟಫ್ ಮಾಡಿಸ್ತಾ ಇದ್ರು. ಇನ್ಫ್ಯಾಕ್ಟ್ ಅವ್ರ ಕೈಲಿ ಒಂದು ಪಂಗೋಲಿಯನ್ ಅಂದ್ರೆ ಈ ಚಿಪ್ಪು ಹಂದಿ ಅಂತ ಕರಿತೀರ, ಆ ಥರ ಸತ್ತೋಗಿರೋದನ್ನ ನಾ ಸ್ಟಫ್ ಮಾಡಿಸಿ ಶಾರದಾ ವಿಲಾಸ್ ಝುವಾಲಜಿ ಡಿಪಾರ್ಟ್ಮೆಂಟ್ಗೆ ಡೊನೇಟು ಮಾಡಿದ್ದೆ ಹಿಂದೆ. ಆ ವ್ಯಾನಿಗನ್ನು ಬರೋರು ಅಲ್ಲಿಗೆ ಓಪನ್ ಜೀಪಲ್ಲಿ ಒಂದು 10 ನಾಯಿನ ತುಂಬ್ಕೊಂಡು ಹಾರ್ಸ್ ರೈಡಿಂಗ್ ಸ್ಯಾಂಡ್ ಟ್ರ್ಯಾಕ್ ಬರೋರು. ನಾನು ಸ್ಯಾಂಡ್ ಟ್ರ್ಯಾಕಲ್ಲಿ ರನ್ ಮಾಡ್ತಾ ಇರುವೆ. ಆ ನಾಯಿಗಳು 10 ನನ್ನ ಚೇಸ್ ಮಾಡೋವು. ಕಮ್ ಬ್ಯಾಕ್ ಅನ್ನೋರು ಅವ್ರು ಒಂದೇ ಮಾತು. 10 ನಾಯಿನೂ ವಾಪಸ್ ಹೊಟ್ಟೋಗೋದು ಅಂತ ಟ್ರೈನ್ ಡಾಗ್ಸ್. ಸೊ ಅಲ್ಲೆಲ್ಲ ರೇಸ್ ಕೋರ್ಸು, ಅದು 3 ಕಿಲೋಮೀಟರ್ಸ್ ಟ್ರ್ಯಾಕು. ಅದನ್ನ ಸ್ಯಾಂಡಲ್ ಓಡೋದು ಅಂದ್ರೆ
ಕೂತ್ಕೋತಾ ಇರುತ್ತೆ. ಸೊ ದಟ್ ನೀವು ಮೊಹಮ್ಮದ್ ಅಲಿ ಎಲ್ಲ ನೋಡಿರ್ಬೋದು, ಅವನು ಬಾಕ್ಸಿಂಗ್ ಪ್ರಾಕ್ಟೀಸ್ ಅಲ್ಲಿ ರಿವರ್ಸ್ ರನ್ನಿಂಗ್ ಮಾಡ್ತಾ ಇದ್ದ ಟು ಡೆವಲಪ್ ಥೈ ಬೈಸೆಪ್ ಅಂಡ್ ಕಾಫ್ ಮಸಲ್ಸ್. ಆ ಥರ ಐ ಯೂಸ್ ಟು ರನ್ ರಿವರ್ಸ್ ಓಡೋದು. ತಿರ್ಗಾ ಫ್ರಂಟ್ ರೋಲಿಂಗ್ ಅಂತ, ರೋಡಲ್ಲಿ ಒಂದು ಅರ್ಧ ಕಿಲೋಮೀಟರ್ ಫ್ರಂಟ್ ರೋಲ್ ಮಾಡ್ತಾ ಇದ್ದೆ ರನ್ನಿಂಗ್ ಮಾಡುವಾಗ. ಬರೀ ರನ್ನಿಂಗ್ ಅಲ್ಲ, ಬರೀ ರೋಲ್ ಮಾಡ್ಕೊಂಡು ಅರ್ಧ ಕಿಲೋಮೀಟರ್ ಹೋಗೋದು ಆ ಥರ. ಸೊ ಈ ರಿವರ್ಸ್ ರನ್ನಿಂಗು, ಈ ರೋಲಿಂಗು, ಈ ಫ್ರೀ ಹ್ಯಾಂಡ್ ಎಕ್ಸರ್ಸೈಸಸ್ಸು ಇವೆಲ್ಲ ನಮಗೆ ಮಾಡಿ ಕಾರಂಜಿ ಕೇರಲ್ಲಿ ನಮ್ಮ ನಾಯಿ ಜೊತೆ ಈಜ್ತಾ ಇದ್ದೆ. ನಾನು ಈಜೋದು, ನಮ್ಮ ನಾಯಿನೂ ಈಜ್ಸೋದು. ಹೀಗೆ ಆ ನಾಯಿಗಳನ್ನೂ ಜೊತೆಲಿ ಇಟ್ಕೊಂಡು ಒಂದು ಸ್ವಲ್ಪ ಏನೋ ಪ್ರೀತಿ ಪ್ರಾಣಿ ಪಕ್ಷಿ ಅಂದರೆ ಮೊಲಗಳು ಸಾಕಿದ್ದೆ, ಮೀನು ಸಾಕಿದ್ದೆ, ನಾಯಿ ಸಾಕಿದ್ದೆ. ಒಂದಾದ್ಮೇಲೆ ಒಂದು 9 ಡಾಗ್ ಟ್ರೈನರ್ ಅಂತ ನನಗೆ ಪ್ರೈಸು ಎಲ್ಲ ಬಂದಿದೆ. ಆ ನಾಯಿನೂ ಬೆಟ್ಟ ಹತ್ಸೋದು, ಕಾಡ್ದಾರಿಲಿ ಮುಟ್ಟೋದು, ಇವೆಲ್ಲ ಕಾಡ್ದಾರಿಲೇ ಹೋಗ್ತಾ ಇದ್ದಿದ್ದು. ಶ್ರೀನಿವಾಸ್ ಅಂತ ನನ್ನ ಕ್ಲಾಸ್ಮೇಟ್, ಅವನು ರೀಜನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ಅಂತ ಅಲ್ಲಿ ಸೈಂಟಿಸ್ಟ್ ಆಗಿ ಅವನು ರಬ್ಬರೈಸಿಂಗ್ ಟೆಕ್ನಿಕ್ಕು, ಓರಿಗಮಿ ಎಲ್ಲ ಟೀಚ್ ಮಾಡ್ತಾ ಇದ್ದೆ. ಈಗ ರಿಟೈರ್ ಆಗಿದ್ದಾನೆ. ನಾನು ಅವನು ಎಲ್ಲ ಕರಿಘಟ್ಟ ಬೆಟ್ಟ ಇದ್ರೊಳಗೆ ಶ್ರೀರಂಗಪಟ್ಟಣ ಪಾಂಡವಪುರ. ಅದನ್ನೆಲ್ಲ ನಾವೆಲ್ಲ ಹತ್ಕೊಂಡು ಹೊಟ್ಟವು, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರೋದಷ್ಟೇ. ಅದೇ ಥರ ಪೂನಾದಲ್ಲಿ ವೆಲ್ಲೆ ಡಿಸ್ಟ್ರಿಕ್ಟ್ ಅಂಬಾವನೆ ವಿಲೇಜ್ ಅಲ್ಲಿ ಪನ್ಸೆಟ್ ಡ್ಯಾಮ್ ಅಂತ ಇದೆ. ಅಲ್ಲೆಲ್ಲ ನಾವು ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದೀನಿ NCC ಇಂದೆಲ್ಲ. ಅಲ್ಲೆಲ್ಲ ಗುಡ್ಡ ಬೆಟ್ಟ, ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ಸಂಜೆ 7 ಗಂಟೆವರೆಗೂ ರನ್ನಿಂಗು, 12 hours ಕಂಟಿನ್ಯೂಸ್ ನಾನ್ ಸ್ಟಾಪ್ ರನ್ನಿಂಗ್. ಐ ಹ್ಯಾವ್ ಡನ್ ಇಟ್. ಸೊ ಕೂತ್ಕೊಂಡು ನಾನು ತಮಿಳ್ನಾಡವನು, ಕೇರಳ ಅಂಡರ್ ಆಫೀಸರು ಜೊತೆಲಿ 3 ಜನ, ವಿ ಯೂಸ್ ಟು ರನ್ 12 hours ನಾನ್ ಸ್ಟಾಪ್. ಆ ಥರ ಎಲ್ಲಾನು ಮಾಡಿಕೊಂಡು ನೀರಿಗೆ ಅಲ್ಲಿ ಬಾವಿ ತೋಡ್ತಾ ಇದ್ವು. ಅಂದರೆ ನದಿ ಪಕ್ಕದಲ್ಲಿ ಒಂದು 6 ಅಡಿ 7 ಅಡಿ ಹಳ್ಳ ತೆಗೆದ್ರೆ ಆ ನದಿದು ಸೀಪೇಜ್ ವಾಟರ್ ಬರುತ್ತೆ, ಅದನ್ನೇ ನಾವು ಕುಡಿಯಕ್ಕೆ ಬಳಸ್ತಾ ಇದ್ದೀವಿ. ಬಿಕಾಸ್ ಅಲ್ಲೇನು ನಿಮಗೆ UGD ವಾಟ್ರು ಆ ಥರದ್ದೆಲ್ಲ ಏನೂ ಇಲ್ಲ, ಭೂಮಿನೇ ಬಾಯಿ ಬಿಟ್ಕೊಂಡಿರೋ ಥರ ಲ್ಯಾಂಡ್ ಅದು. ಆ ಥರ ಒಂಥರ ಡ್ರೈ ಲ್ಯಾಂಡ್. ಅಲ್ಲಿ ನದಿ ಪಕ್ಕದಲ್ಲಿ ನಾವು ಹಳ್ಳ ತೋಡ್ಬಿಟ್ಟು ಬಾವಿ ಮಾಡಿಕೊಂಡು ಆ ಸೀಪೇಜ್ ವಾಟರ್ನ ಕುಡಿಯಕ್ಕೆ ಬಳಸ್ಕೋತಾ ಇದ್ವು. ಸೊ ಆ ಬಾವಿ ಎಲ್ಲ ನಾವೇ ಅಗದು ತೆಗೆದು ಆ ಥರ ಮಾಡ್ತಾ ಇದ್ದೀವಿ. 12 ಗಂಟೆ ಓಡೋದು ಮಾಡೋದು, ಆ ಸುಕ್ಕ ಚಪಾತಿ ತಿನ್ನೋದು, ಈ ಥರ. ಆ ನೀರು ಟೀನ ಅಲ್ಯೂಮಿನಿಯಂ ಮೊಗ್ಗಲ್ಲಿ 2 ಮುಗ್ಗು ಕುಡಿಯೋದು, ನೀರು ಬದಲು ಟೀ ಕುಡ್ಕೊಂಡಿರೋದು. ಈ ಥರ ನಮ್ಮ ಬಾಲ್ಯ ಎಲ್ಲಾನು ಚೆನ್ನಾಗಿತ್ತು. ರೈಫಲ್ ಶೂಟಿಂಗು ಎಲ್ಲ ಮಾಡ್ಕೊಂಡು, ಈ ಕ್ಯಾಟ್ರಿ ಬಿಲ್ ಎಲ್ಲ ಹಿಡ್ಕೊಂಡು ಪಕ್ಷಿ ಗಿಕ್ಷಿ ಹೋಗಿ ಹೆಂಟೆ ಗೋದ ಅವುಗಳನ್ನೆಲ್ಲ ಹಿಡ್ಕೋತಾ ಇದ್ವು ಕೈಯಲ್ಲಿ. ಅದಕ್ಕೇನು ದೊಡ್ಡ ಇದಿಲ್ಲ, ತುಂಬ ನಾವೇನೆ ಈ ತೆಂಗಿನ ನಾರಲ್ಲಿ ಮಾಡ್ಬಿಟ್ಟು ಅದನ್ನೆಲ್ಲ ಕುಣಿಕೆ ಹಾಕ್ಬಿಟ್ಟು ಹಿಡ್ದಾಕ್ಬಿಡೋವು ಈಸಿಯಾಗಿ. ಆಮೇಲೆ ಈ ನಳ್ಳಿ ಏಡಿ ಇವುಗಳನ್ನೆಲ್ಲ ಹಿಡ್ದಾಕ್ಬಿಡುವೆ, ಪೊಟ್ರೆಯಲ್ಲಿ ಕೈ ಹಾಕಿ ಐ ಯೂಸ್ ಟು ಕ್ಯಾಚ್. ನನ್ನ ಸ್ನೇಹಿತ ಇದ್ದ US ಅಲ್ಲಿದ್ದಾನೆ, ಅವನು ಅದನ್ನ ಬಿಡಿಸ್ಕೊಂಡು ಅಲ್ಲೇ ಬೇಯಿಸ್ಕೊಂಡು ತಿನ್ನೋನು. ಅದನ್ನೆಲ್ಲ ಅವ್ನಿಗೆ ಹಿಡ್ಕೊಡೋದು, ಮೀನು ಗೀನು ನೀರು ಅದ್ರೊಳಗೆ ಓಡಾಡ್ಕೊಂಡಿರೋದು. ಹಿಂಗೆ ಹಾವು, ಈ ಏಡಿ ಇವುಗಳೆಲ್ಲ ನಮ್ಗೇನು ಆ ಥರ ಒಂದು ಭಯ ಅಂತಿಲ್ಲ, ಎಲ್ಲ ವಿ ವರ್ ವೆರಿ ಫ್ರೆಂಡ್ಲಿ ವಿತ್. ಈ ಥರ ನಮ್ಮ ಬಾಲ್ಯ. ಹಂಗೆ ನಿಮ್ಮ ನಡ್ಕೊಂಡು ಬಾಲ್ಯ ಕೇಳ್ತಾ ಇದ್ರೆ ಬಹಳ ಸೊಗಸಾಗಿದೆ. ಇವಾಗಿನ ಮಕ್ಕಳಿಗೆ ಅದ್ರ ಕಲ್ಪನೆನೂ ಸಹ ಬರೋದಿಲ್ಲ, ಇಮ್ಯಾಜಿನೇಷನ್ ಬರೋಲ್ಲ. ಯಾಕಂದ್ರೆ ಇವಾಗಿನ ಮಕ್ಕಳು ಮಿಸ್ ಎ ಲಾಟ್. ಆ ಎನ್ವಿರಾನ್ಮೆಂಟ್, ಆ ಸ್ವಾತಂತ್ರ್ಯ, ಆ ಸ್ವಚ್ಛಂದತೆ, ಈವನ್ ಮನೆಗಳಲ್ಲೂ ಸಹ ಪೇರೆಂಟ್ಸ್ ಪರ್ಮಿಷನ್ ಕೊಡ್ತಾ ಇದ್ರು, ಕಳಿಸ್ಕೊಡ್ತಾ ಇದ್ರು, ಧೈರ್ಯ ಇರ್ತಾ ಇತ್ತು. ಇವಾಗ ಆ ಸನ್ನಿವೇಶ, ಆ ಸಂದರ್ಭಗಳು ಮತ್ತೆ ಆ ಕಾಲಮಾನವೂ ಇಲ್ಲ. ನಾವು ಇನ್ನೂ ಬಹಳ ಕುತೂಹಲದಿಂದ ನಿಮ್ಮ ಇನ್ನು ಬಾಲ್ಯದ ದಿನಗಳು ಮತ್ತೆ ನಿಮ್ಮ ಅನುಭವಗಳನ್ನ ಇನ್ನು ಮತ್ತೆ ಹಂಚ್ಕೋಬೇಕು, ಮತ್ತೆ ವಾಪಸ್ ಬರೋಣ, ಮತ್ತೆ ತಿಳ್ಕೊಳ್ಳೋಣ. ನಿಮ್ಮ ಈ ಒಂದು ಅದ್ಭುತವಾದ ಅನುಭವಗಳಿಗೆ ನಮ್ಮ ಮತ್ತು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ವಂದನೆಗಳು. ನಮಸ್ಕಾರ. ನಮಸ್ಕಾರ.